Okay. So number one, few they speak really good. Few they may not be able to speak in English. But few people they understand about themselves and they focus on those who are speaking in English. They go there, they learn something there, ಅಲ್ಲಿ ಸ್ವಲ್ಪ ಕಲಿತಾರೆ, ಆಮೇಲೆ ಏನಾದ್ರು ಮಾಡಿ ಡೆವಲಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಫ್ಯೂ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂದರೆ ಒಂದು ವಿಚಾರ ಇರುತ್ತೆ ಅವ್ರ ಕಡೆ, ಏನಂದರೆ ಸಮಥಿಂಗ್ ಐ ವಾಂಟ್ ಟು ಲರ್ನ್. ನಾನು ಏನೋ ಒಂದು ಲೈಫಲ್ಲಿ ಒಂದು ಟ್ರಿಗರ್ ಇರುತ್ತೆ, ಒಂದು ಏನಂದ್ರೆ ಒಂದು ಫೈರ್ ಇರುತ್ತೆ ಅವ್ರ ಹತ್ರ, ಹೌದಾ, ಒಂದು ಇಗ್ನೈಟ್ ಆಗಬೇಕು, ಲೈಫಲ್ಲಿ ಏನೋ ಒಂದು ಮಾಡ್ಬೇಕಂತಿರುತ್ತೆ. ಕೆಲವೊಬ್ರು ಹೆಂಗಿರುತ್ತಾರೆ ಅಂದರೆ ಬನ್ನ ಹೊಂದ್ನ ಹೋದ್ನ. ಸೊ ಆ ಇದರಲ್ಲಿ ಸೇರ್ಬೇಕು, ಏನೇಳಿ ಆ ಒಂದು ಇದರಲ್ಲಿ ನೀವು ಸೇರಕ್ಕೆ ಹೋಗ್ಲೇಬೇಕು, ಆಯ್ತಾ. ಸೊ ನಿಮಗೊಂದು ಲಾಜಿಕ್ ಹೇಳ್ಕೊಡ್ತೀನಿ. ಲೈಫಲ್ಲಿ ಯಾರು ಮಾತಾಡ್ತಿರ್ತಾರೆ ಅವ್ರ ಹತ್ರ ಸೈಲೆಂಟಾಗಿ ಜಾಯ್ನ್ ಆಗಿ. ಹೆಂಗಂದ್ರೆ ಸೈಲೆಂಟ್ ಅಂದ್ರೆ ಹಿಂಗೆ ಜಸ್ಟ್ ಈಗ ವಾಯ್ಸ್ ಇದ್ದಾರೆ, ಕೆಲವೊಬ್ರು ಮಾತಾಡ್ತಾರೆ ಪರವಾಗಿಲ್ಲ ಕಲಿಯಾಗ್ತಾರೆ, ಅವ್ರ ಹತ್ರ ಸ್ವಲ್ಪ ಏನೋ ಒಂದು ಲಾಜಿಕ್ ಅಂತೂ ಐತೆ. ಆಮೇಲೆ ಅಲಾಂಗ್ ವಿತ್ ದಿಸ್ ಒಂದು ರಿಯಲ್ 100% ಹಿಂಗೆ ಹೋಗ್ಬೇಕು, ಒಂದು ಎಕ್ಸಾಕ್ಟ್ಲಿ ಹಿಂಗೆ ಮಾತಾಡಬೇಕು. ಎಸ್ ವಿ ಕ್ಯಾನ್ ಲರ್ನ್ ದಿಸ್, ಅಲಾಂಗ್ ವಿತ್ ದಿಸ್ ವಿ ಕ್ಯಾನ್ ಇಂಪ್ಲಿಮೆಂಟ್. ಅದ್ರ ಜೊತೆಲಿ ನಾವು ಸ್ಟೇಜ್ ಮೇಲೆ ಬರ್ಬೋದು, ನಾವು ಡೆವಲಪ್ ಆಗ್ಬೋದು ಅಂತ ಇರುತ್ತೆ ಕೆಲವೊಬ್ರಿಗೆ ಇರುತ್ತೆ. ಯಾಕಂದ್ರೆ ಅವ್ರ ಮನೆ ಪರಿಸ್ಥಿತಿ ನೋಡಿರ್ತಾರೆ, ಏನಾದ್ರು ಒಂದು ಚೇಂಜ್ ಆಗ್ಬೇಕು ನಮ್ಮ ಮನೆಯಾಗೆ ಅಂತಿರುತ್ತೆ. ಕೆಲವೊಬ್ರಿಗೆ ಏನಿರುತ್ತೆ, ಏನಾದ್ರೂ ಬಿಡು ನನ್ನ ಜೀವನ ಅಷ್ಟೇ ಅಂತ. ಎರಡು ಆಸ್ಪೆಕ್ಟ್ಸ್ ಬರ್ತಾವೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ನೀವು ಹೆಂಗೆ ತಗೋತಿರೋ, ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ರಿಗೆ ಇಬ್ರು ಮಕ್ಳು ಇರ್ತಾರೆ. ಒಬ್ಬ ಕುಡುಕ ಆಗ್ತಾನೆ, ಒಬ್ಬ ಆಫೀಸರ್ ಆಗ್ತಾನೆ. ಅಂದ್ರೆ ಒಳ್ಳೆ ಕಂಪ್ನಿ ಹೋಗ್ತಾನೆ, ಒಳ್ಳೆ ವರ್ಕ್ ಮಾಡ್ತಾನೆ, ನೆಕ್ಸ್ಟ್ ಗೌರ್ಮೆಂಟ್ ಆಫೀಸರು ಆಗ್ತಾನೆ. ಓಕೆ, ಅದ್ರ ಜೊತೆಗೆ ನೀವು ನೋಡ್ತಿರ್ತೀರ, ಇನ್ನೊಬ್ಬ ಇರ್ತಾನೆ, ಅವನು ಕುಡುಕ ಆಗಿರ್ತಾನೆ, ಅವ್ರ ಅಪ್ಪ ತಂದೆನೂ ಕುಡುಕ ಆಗಿರ್ತಾನೆ, ಮಗ ನೆಗೆಟಿವ್ ಆಸ್ಪೆಕ್ಟ್ ತಗೊಂಡಿರ್ತಾನೆ, ಬಟ್ ಇನ್ನೊಬ್ಬ ಪಾಸಿಟಿವ್ ತಗೊಂಡಿರ್ತಾರೆ. ಯಾರು ಪಾಸಿಟಿವ್ ಆಗಿ ತಗೊಂಡ್ರಲ್ಲ ಅವ್ರ ಲೈಫಲ್ಲಿ ಮುಂದೆ ಬಂದಿರ್ತಾರೆ, ಯಾರು ನೆಗೆಟಿವ್ ಆಗಿ ತಗೊಂಡಿರ್ತಾರಲ್ಲ ಅವ್ರ ಲೈಫಲ್ಲಿ ಆಗಿರ್ತಾರೆ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ ಹಿಯರ್. ದಟ್ ಮೀನ್ಸ್ ಟೇಕ್ ಇಟ್ ಆಸ್ ಎ ಪಾಸಿಟಿವ್ and start learning English. Okay na?